ಮಂಗಳೂರು ಓಂ ಶ್ರೀ ಮಠದಲ್ಲಿ ಫೆಬ್ರವರಿ 22ರಂದು ಓಂ ಶ್ರೀ ಮಠ ಮಠಾಧಿಪತಿ ಮಾತಾಶ್ರೀ ಓಂ ಶ್ರೀ ಶಿವಜ್ಞಾನಮಹಿ ಸರಸ್ವತಿ ಅವರಿಂದ 1 ಕೋಟಿ ಶಿವ ಪಂಚಾಕ್ಷರಿ ಜಪಯಜ್ಞ ಹಾಗೂ ಪಂಚಲಕ್ಷ ಶಿವ ಪಂಚಾಕ್ಷರಿ ಹವನ ಎಂಬ ಅತ್ಯಪೂರ್ವ ಅನುಷ್ಠಾನ ಸಾಧನಾ ತಪಸ್ಸು ಸಮರ್ಪಣ ಮಾಡಲಾಗಿದೆ. ಎರಡು 2025ರ ಮಹಾಶಿವರಾತ್ರಿಯಂದು 1 ಕೋಟಿ ಶಿವಪಂಚಾಕ್ಷರಿ ಜಪಯಜ್ಞ ಗುರುಗಳಿಂದ ಉಪದೇಶವನ್ನು ಸ್ವೀಕರಿಸಿ 2026 ಫೆಬ್ರವರಿ ಶಿವರಾತ್ರಿಯಂದು ಜಪವನ್ನು ಸಂಪೂರ್ಣಗೊಳಿಸಿ ಫೆಬ್ರವರಿ 18ರಿಂದ ಗುರು ಉಪದೇಶದಂತೆ ಪಂಚದಿನ ಪಂಚಾಕ್ಷರಿ ಪಂಚಲಕ್ಷ ಹವನವನ್ನು ನಡೆಸಲು ಅನುಮತಿ ಪಡೆದು 22ರಂದು ಸಂಧ್ಯಾ ವೇಳೆ ವ್ಯತ್ಯಾಸ ಪರಂಪರೆಯ ಶ್ರೇಷ್ಠ ಯತಿವರ್ಯರ ಸಾನ್ನಿಧ್ಯದಲ್ಲಿ ಈ ಮಹತ್ ಕಾರ್ಯದ ಪೂರ್ಣಾಹುತಿಯೊಂದಿಗೆ ಸಮಾಪ್ತಗೊಳಿಸಲಾಯಿತು. ಫೆಬ್ರವರಿ 20ರಂದು ಭರತನಾಟ್ಯ ಸಾಧನೆಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ 170 ಗಂಟೆಗಳ ಕಾಲ ನಿರಂತರ ನೃತ್ಯ ಮಾಡಿದ ರೆಮೋನಾ ಪಿರೇರಾ ಅವರಿಂದ ಶಿವ ನೃತ್ಯವನ್ನು ಸಮರ್ಪಿಸಲಾಯಿತು. ಸಮಾರೋಪ ಸಮರ್ಪಣಾ ವೇಳೆ ಶ್ರೀ ಮಹಾತಪಸ್ವಿ ಮಹಾಸಂಸ್ಥಾನದ 27 ಶಾಖಾ ಮಠದ ಗುರುಗಳಾದ ಪರಮಪೂಜ್ಯ ಶ್ರೀ ಅವಧೂತ ಕವಿ ಗುರುರಾಜ ಗುರೂಜಿ ಅವರಿಂದ ಶಿವಜ್ಞಾನ ಯಜ್ಞ ಮಹೇಶ್ವರಿ ಎಂಬ ಸನ್ಮಾನ ಅಭಿನಂದನಾ ಪುರಸ್ಕಾರ ಪತ್ರವನ್ನು ಮಾತಾಶ್ರೀ ಅವರಿಗೆ ನೀಡಿ ಗೌರವಿಸಲಾಯಿತು. ಮತ್ತು ಈ ಯಜ್ಞ ಅದು ಸುಲಭ ಸಾಧ್ಯವಾದಂಥ ವಿಚಾರವಲ್ಲ. ನಮ್ಮ ಸನಾತನವಾದಂಥ ಹಿಂದುತ್ವದ ಸಂರಕ್ಷಣೆಗೋಸ್ಕರ ಮತ್ತು ಎಲ್ಲ ನಮ್ಮ ಭಕ್ತಾದಿಗಳ ಶ್ರೇಯಸ್ಸಿಗೋಸ್ಕರ ಹಾಗೂ ಮಾನವನು ವಿಶ್ವ ಮಾನವನಾಗುವತ್ತ ಪ್ರಯಾಣಿಸುವ ವಿಚಾರವಾಗಿ ಈ ಕೋಟಿ ಲಕ್ಷ ಜಪಯಜ್ಞ ಹೋಮ ಹವನಾದಿಗಳು ಪೂರಕವಾಗಿವೆ. ಹಾಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ಪ್ರಾರಂಭದಿಂದಲೇ ಋಷಿ ಮುನಿಗಳು, ಗುರು ಸಾನ್ನಿಧ್ಯ ಉಳ್ಳವರು ಮತ್ತು ಪೂಜ್ಯರು ಎಲ್ಲರೂ ಸಹ ಯಜ್ಞ ಯಾಗಾದಿಗಳ ಮುಖೇನ ರಾಜಾದಿರಾಜರ ಕಾಲದಲ್ಲಿಯೂ ಒಂದು ಭೂಮಿಗೆ ಎಲೆಗೆ ಮಳೆ ಬರಿಸುವಲ್ಲಿರ್ಬೋದು ಅಥವಾ ಹಲವಾರು ಕೆಲಸಗಳ ತೊಡರುಗಳ ಸುಧಾರಣೆಗೋಸ್ಕರವಾಗಿ ಈ ಯಜ್ಞ ಯಾಗಾದಿಗಳನ್ನು ನಡೆಸಿಕೊಂಡು ಬಂದಿರುವಂತಹ ಪುರಾವೆಗಳು ಇತಿಹಾಸ ಪುಟಗಳಲ್ಲಿ ಸೇರಿರುವಂತಹ 1 ಕೋಟಿ ಜಪವನ್ನು ಮಾಡಿ ಓಂ ನಮಃ ಶಿವಾಯ ಎನ್ನುವಂತಹ ಪಂಚಾಕ್ಷರಿ ಏನಿದೆ ಅದರ ಯಜ್ಞ ಸಮರ್ಪಣೆ ಮಾಡುವಂತ ಕೆಲಸವನ್ನ ಒಂದು ಸಾಧನೆಯನ್ನ ಈ ತಾಯಿ ಮಾಡಿದ್ದಾರೆ. ಆ ಸಾಧನೆಯಿಂದ ಅವರಿಗಿಂತ ಹೆಚ್ಚಿನ ಲಾಭ ಸ್ಥಳೀಯರಿಗೆ ಜಾಸ್ತಿ ಇರ್ತದೆ. ಈ ರೀತಿಯ ಸಾಧನೆಗಳಾದಂತಹ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜನ ಯಾರೆಲ್ಲ ಈ ಒಂದು ಯಜ್ಞ ಹವನಗಳಿಗೆ ಭಾಗಿಯಾಗ್ತಾರೋ ಅವರಿಗೆ ಸಹ ಅವನ ಮಾಡಿದಷ್ಟೇ ಅಥವಾ ಕೋಟಿ ಪಂಚಾಕ್ಷರಿ ಮಂತ್ರವನ್ನ ಪಠಿಸಿದಂತ ಒಂದು ಲಾಭ ನಮಗೆಲ್ಲರಿಗೂ ಸಿಗ್ಲಿಕ್ಕೆ